4:30 ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಆರೋಪಿ ನಟ ದರ್ಶನ್ ರನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆಲವೇ ಕ್ಷಣದಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ಇನ್ನು 3 ಪೊಲೀಸ್ ವಾಹನಗಳ ಭದ್ರತೆಯೊಂದಿಗೆ ಆರೋಪಿ ದರ್ಶನ್ ರನ್ನ ಶಿಫ್ಟ್ ಮಾಡಲಾಗಿದೆ. ಎಸಿಪಿ ಭರತ್ ರೆಡ್ಡಿ ನೇತೃತ್ವದಲ್ಲಿ ಸ್ಥಳಾಂತರ ಮಾಡಲಾಗಿರುವಂತದ್ದು. ಮೇಕ್ರಿ ಸರ್ಕಲ್ ಬಳಿ ದರ್ಶನ್ ಜೀಪ್ ಮಾರ್ಗ ಬದಲಾವಣೆ ಮಾಡಲಾಯಿತು. ಸದ್ಯಕ್ಕೀಗ ಭದ್ರತೆಗಾಗಿ ಆಂಧ್ರದ ಮೂಲಕ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬಳ್ಳಾರಿ ಜೈಲು ಪಾಲಾಗಿರುವ ಆರೋಪಿ ದರ್ಶನ್ ಕೆಲವೇ ಕ್ಷಣಗಳಲ್ಲಿ ಎಂಟ್ರಿ ಕೊಡಲಿದ್ದಾರೆ. 2 ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡಿದ್ರು ಪೊಲೀಸರು. ಒಂದು ನೈಸ್ ರಸ್ತೆ ಮೂಲಕ ತುಮಕೂರು ಚಿತ್ರದುರ್ಗ ಮುಖಾಂತರ ಹೋಗಬಹುದು ಅಂತ. 2ನೇ ಮಾರ್ಗ ದೇವನಹಳ್ಳಿ ಅನಂತಪುರ ಪೆನುಗೊಂಡ ಆಂಧ್ರ ಮಾರ್ಗವಾಗಿ ಹೋಗೋದು ಅಂತ. ಈಗ ಈ 2 ಮಾರ್ಗಗಳಲ್ಲಿ 2ನೇ ರೂಟ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಇತ್ತ ತುಮಕೂರು ಚಿತ್ರದುರ್ಗ ಅಂದ್ರೆ ನಟನಿಗೆ ಅಭಿಮಾನಿಗಳಿದ್ದಾರೆ. ಸೊ ಅವರಿಂದ ಕೊಂಚ ಏನಾದರೂ ಎಡವಟ್ಟಾಗುವ ಸಾಧ್ಯತೆ ಇದೆ, ಅಭಿಮಾನಿಗಳು ಜಮಾವಣೆ ಆಗಬಹುದು ಅಂತ ಯೋಚನೆ ಮಾಡಿ ಪ್ಲಾನ್ ಮಾಡಿ ಈಗ ಪೊಲೀಸರು ಆಂಧ್ರ ಮಾರ್ಗವಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ತಲುಪಲಿದ್ದಾರೆ. ಇನ್ನು ಮುಂದೆ ಬಳ್ಳಾರಿ ಜೈಲಿನಲ್ಲೇ ನಟ ದರ್ಶನ್ ಇರಬೇಕಾಗುತ್ತೆ. 10 ಮಂದಿ ಆರೋಪಿಗಳನ್ನ 3 ಬಸ್ಗಳಲ್ಲಿ ಬೆಳ್ಳಂಬೆಳಗ್ಗೆನೆ ಕರೆದುಕೊಂಡು ಹೋದ್ರು ಪೊಲೀಸರು. ಮೊದಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಯಿತು. ಬಳಿಕ ಉಳಿದ ಆರೋಪಿಗಳನ್ನ ಶಿಫ್ಟ್ ಮಾಡಿದ್ದಾರೆ. ದರ್ಶನ್, ವಿನಯ್, ಧನರಾಜ್, ಪ್ರದೋಷ್, ನಾಗರಾಜ್ ಒಂದು ಬಸ್ನಲ್ಲಿ, ಇನ್ನೊಂದು ಬಸ್ನಲ್ಲಿ ಲಕ್ಷ್ಮಣ್ ಹಾಗೂ ಜಗದೀಶ್, ಹಾಗೆ ಮೈಸೂರು ಮಾರ್ಗ ತೆರಳುವ ಬಸ್ನಲ್ಲಿ ನಂದೀಶ್, ರಾಘವೇಂದ್ರ, ಪವನ್ ಈ 3ರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅಂದ್ರೆ 3 ಬಸ್ಗಳಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಿದ್ರೆ ಯಾರ್ಯಾರು ಯಾವ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ? ಒಂದು ಕಡೆ ಬಳ್ಳಾರಿ ಜೈಲಿಗೆ ದರ್ಶನ್ ಹೋಗ್ತಾ ಇರೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಹಾಗೆ ಇನ್ನುಳಿದ ಆರೋಪಿಗಳು ರಾಜ್ಯದ ವಿವಿಧ ಜೈಲ್ಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಮೈಸೂರು ಜೈಲಿಗೆ ಪವನ್, ರಾಘವೇಂದ್ರ, ನಂದೀಶ್ ಈ 3 ಆರೋಪಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಜೈಲಿಗೆ ಜಗದೀಶ್ ಮತ್ತು ಲಕ್ಷ್ಮಣ್ ಈ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದ್ರೆ, ಧಾರವಾಡ ಜೈಲಿಗೆ ಧನರಾಜ್, ವಿಜಯಪುರ ಜೈಲಿಗೆ ವಿನಯ್, ಕಲಬುರಗಿ ಜೈಲಿಗೆ ನಾಗರಾಜ್, ಹಾಗೆ ಬೆಳಗಾವಿ ಜೈಲಿಗೆ ಆರೋಪಿ ಪ್ರದೋಷ್ನನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಬೆಳ್ಳಂಬೆಳಗ್ಗೆನೆ 3 ಬಸ್ಗಳಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಇನ್ನು 69 ದಿನಗಳ ಪರಪ್ಪನ ಅಗ್ರಹಾರದಲ್ಲಿ ದಾಸನ ಜೈಲು ವಾಸ ಅಂತ್ಯವಾಯಿತು. ಇನ್ನು ಮುಂದೆ ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಯಿತು ನಟನಿಗೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯಕ್ಕೆ ಬೆಲೆ ತೆತ್ತ ಪೊರ್ಕಿ ಟೀಮ್. ಇದೀಗ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಶಿಫ್ಟ್ ಮಾಡಲಾಗಿದೆ. ಬಿಗಿ ಭದ್ರತೆಯಲ್ಲಿ ಪರಪ್ಪನ ಅಗ್ರಹಾರದಿಂದ ದರ್ಶನ್ ಸೇರಿದಂತೆ ಗ್ಯಾಂಗ್ ಅನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸಿದಂತಹ ಪ್ರಕರಣಕ್ಕೆ ಸಿಲುಕಿಕೊಂಡಿದ್ದಂತಹ ದರ್ಶನ್ ನಿಂದಾಗಿ ಏನೆಲ್ಲ ಆಗೋಯ್ತು ನೋಡಿ. ಆರಾಮಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಅದು ಕೂಡ ಬೆಂಗಳೂರಿನಲ್ಲೇ ಇತ್ತು. ಕುಟುಂಬಸ್ಥರು ವಾರಕ್ಕೊಂದ್ಸಲ 2 ಸಲ ಭೇಟಿ ಕೊಡ್ತಾ ಇದ್ರು. ಅವರ ಸ್ನೇಹಿತರಿರಬಹುದು, ಆಪ್ತರಿರಬಹುದು, ಹೋಗಿ ಬಂದು ಮಾಡ್ತಾ ಇದ್ರು. ಇನ್ನು ಮುಂದೆ ಬಳ್ಳಾರಿಯಲ್ಲಿ ಇರಬೇಕಾಗಿರುವಂತಹ ಪರಿಸ್ಥಿತಿ. ಪದೇ ಪದೇ ಹೋಗೋದಕ್ಕಾಗುತ್ತಾ ಬಳ್ಳಾರಿಗೆ? ಕುಟುಂಬಸ್ಥರು ಹೋಗಬಹುದು, ಮೇ ಬಿ ವಾರಕ್ಕೆ 1 ಸಲ 2 ಸಲ. ಅದನ್ನ ಬಿಟ್ರೆ ಅವರ ಆಪ್ತರು ಹಾಗೆ ಅವರ ಸ್ನೇಹಿತರು ಹೋಗೋದು ಬಹುತೇಕ ಡೌಟ್ ಅಂತಾನೆ ಹೇಳಬಹುದು. ಅದರಲ್ಲೂ ಜೈಲಿನಲ್ಲಿ ಇನ್ನು ಮುಂದೆ ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನ, ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂತದ್ದು. ಸ್ಪೆಷಲ್ ಎಂಟ್ರಿ ಕೊಡೋದು, ಮತ್ತೊಂದು ಮಗದೊಂದು, ಇದೆಲ್ಲ ಬಂದ್ ಆಗುವ ಸಾಧ್ಯತೆ ಇದೆ. ಇದೆಲ್ಲ ಎಷ್ಟು ದಿನಗಳ ಕಾಲ? ಹಾಗಿದ್ರೆ ಬಳ್ಳಾರಿ ಜೈಲಿನಲ್ಲಿ ಆರಾಮಾಗಿರೋದಕ್ಕಾಗೋದಿಲ್ವಾ? ಅಲ್ಲೇನು ಸಿಗೋದಿಲ್ವಾ? ದುಡ್ಡಿದ್ರೆ ಎಲ್ಲ ಸಿಗುತ್ತೆ. ಈ ಒಂದು ಪ್ರಕರಣ ಎಷ್ಟು ದಿನಗಳ ಕಾಲ ಬಿಸಿಯಾಗಿರುತ್ತೋ ಅಷ್ಟು ದಿನಗಳ ಕಾಲ ನಟನಿಗೆ ಒಂದು ರೀತಿ ಏಕಾಂಗಿಯಾಗಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡೋಣ ಮುಂದಿನ ಅಪ್ಡೇಟ್ ಕುರಿತಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.